ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ರುಚಿಯಾದ ಹೂಕೋಸಿನ ಸಾರು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ಸಾರು ಅನ್ನ, ಚಪಾತಿ, ಪೂರಿ ಎಲ್ಲದರ ಜೊತೆಗೆ ತುಂಬಾನೇ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಮತ್ತೆ ಇದು ತುಂಬಾ ಸಿಂಪಲ್ ಅಂಡ್ ಟೇಸ್ಟಿ ರೆಸಿಪಿ ಆದ್ರಿಂದ ಮನೆಯಲ್ಲೇ ತಕ್ಷಣ ರೆಡಿ ಆಗುತ್ತೆ. ಮತ್ತೆ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ. ಇದಲ್ಲದೆ ಹೂಕೋಸು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಯಾವ ಯಾವ ಲಾಭಗಳಿರುತ್ತವೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಾವು ವಿವರಿಸಿದ್ದೀವಿ. ಆದ್ದರಿಂದ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಮತ್ತೆ ಈ ರೆಸಿಪಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಅಲ್ಲಿ ನಮ್ಗೆ ತಿಳಿಸಿ. ಹಾಗಾದ್ರೆ ಹೂಕೋಸಿನ ಸಾರು ಹೇಗೆ ಮಾಡೋದಂತ ನೋಡ್ಕೊಂಡ್ ಬರೋಣ ಬನ್ನಿ. ನಾನಿಲ್ಲಿ ಒಂದು ಅರ್ಧ ಕೆಜಿ ಆಗುವಷ್ಟು ಹೂಕೋಸನ್ನ ತಗೊಂಡಿದ್ದೀನಿ. ಇದ್ರ ಎಲೆಗಳನ್ನ ಬಿಡಿಸ್ಕೊಳ್ತಾ ಇದ್ದೀನಿ. ಇವಾಗ ಹೂಕೋಸಿನ ಸಾರು ಮಾಡೋದು ತುಂಬಾನೇ ಈಸಿ ಇದೆ, ಮತ್ತೆ ಬೇಗನೆ ಆಗುತ್ತೆ. ಜಾಸ್ತಿ ಪದಾರ್ಥಗಳು ಕೂಡ ಬಳಸಿಲ್ಲ ಇದರಲ್ಲಿ. ಕಡಿಮೆ ಪದಾರ್ಥಗಳಿಂದ ಟೇಸ್ಟಿಯಾಗಿರುವ ರೆಸಿಪಿನ ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಮತ್ತೆ ಈ ಹೂಕೋಸಿನಿಂದ ತುಂಬಾನೇ ನಮ್ಮ ಶರೀರಕ್ಕೆ ತುಂಬಾನೇ ಲಾಭಗಳಿವೆ. ವಿಡಿಯೋ ಕೊನೆಯಲ್ಲಿ ನಾನು ಹೇಳಿದ್ದೀನಿ, ಖಂಡಿತ ನೀವು ಅದನ್ನ ನೋಡಿ. ಮತ್ತೆ ಮಕ್ಕಳಿಗೂ ಕೂಡ ಹೇಳಿ, ಈ ತರಕಾರಿ ತಿನ್ನೋದ್ರಿಂದ ನಮ್ಮ ಶರೀರಕ್ಕೆ ಏನೇನೆಲ್ಲ ಲಾಭಗಳಾಗುತ್ತೆ ಅಂತ. ಅವರು ಕೂಡ ತಿನ್ನೋಕೆ ಇಷ್ಟಪಡ್ತಾರೆ. ಇವಾಗ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಈ ರೀತಿಯಾಗಿ ಕೈಯಿಂದ ಬಿಡಿಸ್ಬೇಕಾಗುತ್ತೆ. ಈಗಿನ ಮಕ್ಕಳು ಎಲ್ಲ ಜಾಸ್ತಿ ತರಕಾರಿನೇ ತಿನ್ನೋದಿಲ್ಲ. ಅದಕ್ಕೋಸ್ಕರ ಈ ರೀತಿಯಾದಂತ ರೆಸಿಪಿಗಳನ್ನ ಅವ್ರಿಗೆ ಮಾಡಿಕೊಟ್ರೆ ಖಂಡಿತ ಇಷ್ಟಪಡ್ತಾರೆ. ಮನೆಯಲ್ಲೇ ಮಾಡುವಂತಹ ಅಡಿಗೆನೆ ಇಷ್ಟಪಡ್ತಾರೆ. ಇವಾಗ ಹೂಕೋಸು ಎಲ್ಲ ಈ ರೀತಿಯಾಗಿ ಚಿಕ್ಕದಾಗಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ಪ್ಯಾನ್ ನ ಇಟ್ಟಿದ್ದೀನಿ. ಇದರಲ್ಲಿ ಹೂಕೋಸನ್ನ ಹಾಕೊಳ್ತಾ ಇದ್ದೀನಿ. ಮತ್ತೆ 1 ಗ್ಲಾಸ್ ಆಗುವಷ್ಟು ನೀರ್ನ ಹಾಕ್ತಾ ಇದ್ದೀನಿ. ಗ್ಯಾಸ್ ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಡಿ. ಮತ್ತೆ ಇದನ್ನ ಒಂದು 5 ನಿಮಿಷ ಆದ್ರೂ ಇದನ್ನ ಕುದಿಸ್ಬೇಕಾಗುತ್ತೆ. ಇವಾಗ 5 ನಿಮಿಷ ಆಯ್ತು ನಾವು ಕುದಿಸೋಕಿಟ್ಟು. ಇವಾಗ ಇದನ್ನ ಒಂದು ಜರಡಿಯಲ್ಲಿ ಹಾಕಿ ಇದ್ರ ನೀರನ್ನ ತೆಗಿಬೇಕಾಗುತ್ತೆ. ಇದನ್ನ ಒಂದು 5 ನಿಮಿಷದವರೆಗೂ ಹೀಗೆ ಬಿಡ್ಬೇಕು, ಪೂರ್ತಿಯಾಗಿ ನೀರು ಹೋಗೋವರೆಗೂ. ಈಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ನ ಇಟ್ಟಿದ್ದೀನಿ. ಇದರಲ್ಲಿ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಮತ್ತೆ 1 ಕಪ್ ಆಗುವಷ್ಟು ಈರುಳ್ಳಿನ ಹಾಕ್ತಾ ಇದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಬೇಕು. ಈಗ ಒಂದು ಕಟ್ ಮಾಡಿರುವ ಟೊಮೊಟೊನ ಹಾಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 1/2 ಕಪ್ ಆಗುವಷ್ಟು ಕಡಲೆ ಬೀಜನ ಹಾಕ್ತಾ ಇದ್ದೀನಿ. ಮತ್ತೆ 1 ಗಡ್ಡೆ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಬೇಕು. ಮತ್ತೆ 1 ಸ್ಪೂನು ಜೀರಿಗೆನ ಹಾಕ್ತಾ ಇದ್ದೀನಿ. 2 ಕಟ್ ಮಾಡಿರುವ ಮೆಣಸಿನಕಾಯಿ ಹಾಕಿ ಇದನ್ನ ಫ್ರೈ ಮಾಡ್ಕೋಬೇಕು. ಮತ್ತೆ ಸ್ವಲ್ಪ ಕೊತ್ತಂಬರಿನ ಹಾಕಿ ಇದನ್ನ ಸರಿಯಾಗಿ ಫ್ರೈ ಮಾಡ್ಕೋಬೇಕು. ಮತ್ತೆ ಗ್ಯಾಸ್ನ ಆಫ್ ಮಾಡಿ ಇದನ್ನ 5 ನಿಮಿಷದವರೆಗೂ ತಣ್ಣಗಾಗೋವರೆಗೂ ಇದನ್ನ ಹಾಗೆ ಬಿಡ್ಬೇಕು. ಹಾಗೆ ಮಿಕ್ಸಿಯಲ್ಲಿ ಯಾವತ್ತೂ ಹಾಕಕ್ ಹೋಗ್ಬೇಡಿ. ಯಾವುದೇ ಪದಾರ್ಥ ಇರ್ಲಿ ಬಿಸಿಯಾಗಿರುವಾಗ ಮಿಕ್ಸಿ ಜಾರಲ್ಲಿ ಹಾಕಕ್ ಹೋಗ್ಬೇಡಿ. ಅದು ಬಿಸಿಯಾಗಿರೋದ್ರಿಂದ ಸಿಡಿಯೋ ಚಾನ್ಸಸ್ ತುಂಬಾ ಇರುತ್ತೆ. ಇದನ್ನ ಮಿಕ್ಸಿ ಜಾರಲ್ಲಿ ಹಾಕೊಳ್ತಾ ಇದೀವಿ. ಇದನ್ನ ಗ್ರೈಂಡ್ ಮಾಡ್ಬೇಕಾಗುತ್ತೆ. ಈಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ನ ಇಟ್ಟು ಇದರಲ್ಲಿ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಜೀರಿಗೆ ಸಾಸಿವೆನ ಹಾಕೊಳ್ಬೇಕು. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಮತ್ತೆ ಇವಾಗ 1 ಕಪ್ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿರುವ ಈರುಳ್ಳಿ. ಮತ್ತೆ ಕಸ್ತೂರಿ ಮೇಥಿ, 1 ಸ್ಪೂನು ಅರಿಶಿನ, 1 ಸ್ಪೂನು ಮಸಾಲಾ ಚಿಲ್ಲಿ ಪೌಡರ್, ಸ್ವಲ್ಪ ಕೊತ್ತಂಬರಿನ ಹಾಕಿ ಇದನ್ನ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಗ್ರೈಂಡ್ ಮಾಡಿರುವಂತಹ ಪೇಸ್ಟ್ ನ ಇದ್ರಲ್ಲಿ ಹಾಕೊಳ್ತಾ ಇದ್ದೀನಿ. ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ. ಮತ್ತೆ ಗ್ಯಾಸ್ ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಡಿ, ಹೈ ಫ್ಲೇಮ್ ಅಲ್ಲಿ ಇಡೋಕ್ ಹೋಗ್ಬೇಡಿ, ಬೆಂದೋಗ್ಬಿಡುತ್ತೆ ಇಲ್ಲ ಅಂದ್ರೆ. ಇದನ್ನ ಒಂದು 5 ನಿಮಿಷದವರೆಗೂ ಸರಿಯಾಗಿ ಕುದಿಸ್ಕೋಬೇಕು. ಇವಾಗ 5 ನಿಮಿಷ ಆಗಿದೆ ಕುದಿಸ್ಕೊಂಡು. ಇದ್ರಲ್ಲಿ ಹೂಕೋಸನ್ನ ಹಾಕೊಳ್ತಾ ಇದ್ದೀನಿ. ಹೂಕೋಸು ನಾವು ಆಲ್ರೆಡಿ ಕುದಿಸಿದ್ವಿ, ಜಾಸ್ತಿ ಕುದಿಸೋ ಅಗತ್ಯನೇ ಇಲ್ಲ. ಇವಾಗ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಸರಿಯಾಗಿ. ನಿಮ್ಗೆ ಸಾರು ಗಟ್ಟಿ ಬೇಕಾದ್ರೆ ನೀರ್ನ ಕಡಿಮೆ ಹಾಕಿ, ಮತ್ತೆ ಸಾರು ತಿಳಿಬೇಕಾದ್ರೆ ನೀರ್ನ ಸ್ವಲ್ಪ ಆಡ್ ಮಾಡ್ಬೋದು ಇದ್ರಲ್ಲಿ. ಇವಾಗ ಇದ್ರ ಮೇಲ್ಗಡೆ ಮುಚ್ಚಿ ಒಂದು 5 ನಿಮಿಷದವರೆಗೂ ಕುದಿಸಿದ್ರೆ ಸಾಕು. ಇವಾಗ 5 ನಿಮಿಷ ಆಗಿದೆ ಕುದಿಸೋಕಿಟ್ಟು. ಇವಾಗ ನೋಡಿ ಎಲ್ಲ ಸರಿಯಾಗಿ ಕುದ್ದಿದೆ. ಇವಾಗ ಟೇಸ್ಟಿ ಆಗಿರುವ ಹೂಕೋಸಿನ ಸಾರು ರೆಡಿ ಆಗಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಹಾಕೊಳ್ತಾ ಇದ್ದೀನಿ. ಇದನ್ನ ಸರಿಯಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದನ್ನ ಒಂದು ಬೌಲಲ್ಲಿ ಹಾಕೊಳ್ತಾ ಇದ್ದೀನಿ. ಎಲ್ರಿಗೂ ಇಷ್ಟವಾಗುವಂತಹ ಮತ್ತೆ ಎಲ್ಲದರ ಜೊತೆಗೆ ಹೊಂದಿಕೊಳ್ಳುವ ಟೇಸ್ಟಿ ಆದಂತ ಮತ್ತೆ ತುಂಬಾನೇ ರುಚಿಯಾದಂತ ಹೂಕೋಸಿನ ಸಾರು ರೆಡಿಯಾಗಿದೆ. ಸ್ನೇಹಿತರೆ, ಈ ರೆಸಿಪಿ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅಂತ ನಮ್ಗೆ ಕಮೆಂಟ್ ಮಾಡಿ ಖಂಡಿತ ತಿಳಿಸಿ. ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ,
ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ಮತ್ತೆ ಲೈಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ನಿಮ್ಗೆ ಯಾವ ರೀತಿಯ ರೆಸಿಪಿ ಬೇಕು ಅಂತಾನು ಕೂಡ ನಮ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಹೂಕೋಸಿನಿಂದ ಏನೇನೆಲ್ಲ ಲಾಭಗಳಿವೆ ಅಂತಂದ್ರೆ, ನಾವು ಹೂಕೋಸು ತಿನ್ನೋದ್ರಿಂದ ನಮ್ಮ ಶರೀರದಲ್ಲಿರುವ ಸಂಕುಗಳಿಂದ ಕಾಪಾಡುತ್ತೆ. ಮತ್ತೆ ಇದು ಕೊಲೆಸ್ಟ್ರಾಲ್ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಇದರಲ್ಲಿ ಫೈಬರ್ ಅಧಿಕವಾಗಿರೋದ್ರಿಂದ ಅಜೀರ್ಣ ಸಮಸ್ಯೆಯನ್ನ ಕಡಿಮೆ ಮಾಡುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ನಾವು ಹೂಕೋಸು ತಿನ್ನೋದ್ರಿಂದ ಇದರಲ್ಲಿ ಕಡಿಮೆ ಕ್ಯಾಲೋರಿಗಳು ಮತ್ತೆ ಹೆಚ್ಚು ಪೋಷಕಾಂಶಗಳು ಇರೋದ್ರಿಂದ ಡಯಟ್ ಮಾಡೋರ್ಗೆ ತುಂಬಾನೇ ಒಳ್ಳೇದು. ಯಾರು ತೂಕ ಇಳಿಸ್ಬೇಕು ಅಂತ ಅನ್ಕೊಳ್ತಾರೋ ಅವರು ಕೋಸ್ನ ಯೂಸ್ ಮಾಡ್ಬೇಕು. ಇದು ತುಂಬಾನೇ ಒಳ್ಳೆಯದು ತೂಕ ಇಳಿಸೋರಿಗೆ. ಮತ್ತೆ ಇನ್ನೊಂದೇನಂದ್ರೆ ಇದರಲ್ಲಿ ವಿಟಮಿನ್ ಕೆ ಮತ್ತು ಕ್ಯಾಲ್ಸಿಯಂ ಸಹಾಯ ಮಾಡುತ್ತೆ. ಮತ್ತೆ ವಿಟಮಿನ್ಗಳು ಹಾಗೂ ಖನಿಜಗಳು ಚರ್ಮಕ್ಕೆ ತಾಜಾತನ, ಕೂದಲಿಗೆ ಬಲವನ್ನ ಕೊಡುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಈ ಹೂಕೋಸು ಎಷ್ಟು ಶರೀರಕ್ಕೆ ಒಳ್ಳೆಯದು ಅಷ್ಟೇ ಕೂಡ ಕೆಲವೊಂದು ಹಾನಿಗಳು ಕೂಡ ಇವೆ. ಇದನ್ನ ಜಾಸ್ತಿ ತಿಂದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗ್ಬೋದು. ಮತ್ತೆ ಹೂಕೋಸನ್ನ ಹಾಗೆ ಮಾರ್ಕೆಟ್ ಇಂದ ತಂದು ಯಾವತ್ತೂ ತಿನ್ನೋಕ್ ಹೋಗ್ಬೇಡಿ. ಯಾಕಂದ್ರೆ ಇದ್ರಲ್ಲಿ ಕೀಟಾಣುಗಳು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕುದಿಸಿ ತಿನ್ಬಹುದು ಇದನ್ನ. ಮತ್ತೆ ಇದನ್ನ ಅತಿಯಾಗಿ ತಿಂದ್ರೆ ಜೀರ್ಣವಾಗಲು ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತೆ ಕೆಲವರಿಗೆ ಏನಾಗುತ್ತೆ ಅಂದ್ರೆ ತಲೆನೋವು ಆಗುತ್ತೆ, ಹೊಟ್ಟೆ ನೋವು ಕಾಣಿಸ್ಬೋದು. ಅದಕ್ಕೋಸ್ಕರ ಯಾವುದು ಕೂಡ ಇದನ್ನೇ ಅಂತಲ್ಲ, ಯಾವುದು ಕೂಡ ಅತಿ ಆಗ್ಬಾರ್ದು. ಅತಿ ಆದ್ರೆ ನಮ್ಮ ಶರೀರಕ್ಕೆ ಅದು ಹಾನಿನೇ ಮಾಡುತ್ತೆ. ಅದಕ್ಕೋಸ್ಕರ ಇತಿಮಿತಿಯಲ್ಲಿ ಉಪಯೋಗ ಮಾಡಬೇಕು. ಹೀಗಾಗಿ ಹೂಕೋಸು ಸರಿಯಾದ ಪ್ರಮಾಣದಲ್ಲಿ ಬೇಯಿಸಿ ತಿಂದ್ರೆ ಲಾಭ ಮಾತ್ರ ಹೆಚ್ಚಿರುತ್ತೆ, ಹಾನಿ ಕಡಿಮೆ ಆಗುತ್ತೆ. ನಿಮ್ಗೆ ನಾನು ಕೊಟ್ಟಿರುವ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಖಂಡಿತ ನಮ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ರುಚಿಯಾದ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.